ಜೈ ಹಿಂದ್ ಎಲ್ಲ ನನ್ನ ಇಂಡಿಯನ್ ಆರ್ಮಿ ಟೈಗರ್ಸ್ಗೆ. ಸೊ ಯಾರೆಲ್ಲ ಅಗ್ನಿವೀರ್ ಎಕ್ಸಾಮ್ಗಳನ್ನು ಬರೆದಿಲ್ಲ, ಜಿ ಡಿ ಮತ್ತು ಟ್ರೇಡ್ಸ್ಮನ್ ವೇತನಗೆ ಇನ್ನೂ ಬರಿತಿರ್ತಕ್ಕಂಥ 10ನೇ ತಾರೀಕಿನ ಒಳಗಡೆ ಎಕ್ಸಾಮನ್ನು ಬರಿತಿರ್ತಕ್ಕಂಥವ್ರಿಗೆ ಒಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂದರೆ ಗುಡ್ ನ್ಯೂಸು. ನಿನ್ನೆ ತಾನೇನು ಕೂಡ ನಮ್ಮ ಮಾಹಿತಿಯನ್ನು ಕೊಟ್ಟಿದ್ದೆ, ಔಟ್ ಆಫ್ ಸ್ಟೇಟ್ನಲ್ಲಿ ಫಿಸಿಕಲ್ ಡೇಟನ್ನು ಅನೌನ್ಸ್ಮೆಂಟನ್ನು ಮಾಡಿದಾರ ಅಂತ ಹೇಳಿಕೆಸಿಂದ ಅದೇ ತರನಾಗಿ ನಮ್ಮ ಕರ್ನಾಟಕದಲ್ಲಿನೂ ಕೂಡ ಫಿಸಿಕಲ್ ಡೇಟನ್ನು ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ಮಾಡಿದಾರ, ಸೊ ಅದು ನ್ಯೂಸ್ ಪೇಪರ್ನಲ್ಲಿ ಕೂಡ ಇದೆ. ನಾನು ಏನಂತ ಎಲ್ಲಿ ನಡೀತಾ ಇದೆ, ಸೊ ಏನು ಅಂತ ಹೇಳಿ ಕೊಡ್ತಾ ಹೋಗ್ತೀನಿ, ಕರೆಕ್ಟಾಗಿ ತಿಳಿದುಕೊಳ್ಳಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಯಾರೆಲ್ಲ ಇಂಡಿಯನ್ ಆರ್ಮಿ ಎಕ್ಸಾಮ್ ಅನ್ನ ಬಂದಿದಿಲ್ಲ, ಸೊ ನಿಮ್ಗೆ ಇನ್ನೊಂದು ನ್ಯೂಸ್ ಏನಪ್ಪಾ ಅಂದ್ರೆ, ಸೊ ನಿನ್ನೆ ತಾನೇ ಕೊಟ್ಟಿದ್ದೆ, ನನ್ನ ನಾರ್ಮಲೈಸೇಷನ್ ಮಾರ್ಕ್ಸ್ ಅನ್ನ ಕೊಡ್ತಾರಾ ಸರ್ ಇದಕ್ಕೆ ಅಂತ ಕೇಳ್ತಾ ಇದಿಲ್ಲ. ಓಕೆ, ಇದಕ್ಕೂ ಕೂಡ ನಾರ್ಮಲೈಸೇಷನ್ SSC GD ಮತ್ತು MTS ಗೆ ಯಾವ ತರ SSC ಅಲ್ಲಿ ಯಾವುದೇ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದಾಗ ನಾರ್ಮಲೈಸೇಷನ್ ಮಾರ್ಕ್ಸ್ ಅಂತ ಯಾವ ತರ ಕೊಡ್ತಾರಲ್ಲ, ಇದರಲ್ಲಿ ಕೂಡ ನಾರ್ಮಲೈಸೇಷನ್ ಮಾರ್ಕ್ಸ್ ಅನ್ನ ಕೊಡ್ತಾ ಇದಾರ. ಸರ್ ನಮ್ಮ ದೋಸ್ತಂದು ಫಸ್ಟ್ ಶಿಫ್ಟ್ ಬಂದಿತ್ತು ಸರ್, ಅವನ ಎಕ್ಸಾಮ್ ಕ್ವಶನ್ ಪೇಪರ್ ಈಜಿ ಇತ್ತು. ನನ್ನ ಸೆಕೆಂಡ್ ಶಿಫ್ಟ್ ಬಂದಿದೆ ಸರ್, ನಂದು ಟಫ್ ಇದೆ. ಸೊ ಏನು ಮಾಡೋದು ಸರ್, ನನಗೆ ಗೊತ್ತಾನೆ ಆಗ್ತಾ ಇಲ್ಲ. ಸೊ ಅವ್ನು ಪಾಸ್ ಆಗ್ತಾನೆ, ನಾನು ಫೇಲ್ ಆಗುವಂಥ ಚಾನ್ಸಸ್ ಇದೆ ಅಂತ ಕೇಳ್ತಾ ಇದ್ದೀರಾ. ಸೊ ನಾನು ಹೇಳ್ತಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದರೆ, ಇದರಲ್ಲಿ ಕೂಡ ಸೆಕೆಂಡ್ ಶಿಫ್ಟ್ ನಿಂದು ಟಫ್ ಇದೆಯಪ್ಪ ಅಂದರೆ, ಸೊ ನಿನಗೆ ಬಂದ್ಬಿಟ್ಟು ನಾರ್ಮಲೈಸೇಷನ್ ಮಾರ್ಕ್ಸ್ ಅಂತ ಸಿಗುತ್ತದೆ. ನಾರ್ಮಲೈಸೇಷನ್ ಮಾರ್ಕ್ಸ್ ಅಂತ ಸಿಗುತ್ತೆ. ಯಾರು ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಆಲ್ ಎಕ್ಸಾಮಿನಲ್ಲಿ 25 ಕ್ವಶನ್ಸನ್ನು ಯಾರು ಎಕ್ಯುರೇಟ್ ಆಗಿ ಹಾಕಿದ್ದೀರಲ್ಲ, ಕರೆಕ್ಟಾಗಿ 25 ಕ್ವಶನ್ಸ್ಗಳನ್ನ ಹಾಕಿರ್ತಕ್ಕಂಥ ಸ್ಟೂಡೆಂಟ್ಗಳು ಎಲ್ಲರೂ ಕೂಡ ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆಗ್ತೀರಾ. ಇನ್ಮೇಲೆ ಫಿಸಿಕಲಿಗೆ ರೆಡಿ ಆಗಬೇಕು. ಓಕೆ, ಫಿಸಿಕಲಿಗೆ ರೆಡಿ ಆಗಬೇಕಪ್ಪ ಅಂತಂದರೆ ಸೊ ಎಫರ್ಟ್ ಹಾಕಲೇಬೇಕು. ಇಷ್ಟು ದಿನ ಏನು 50% ಹಾಕಿದ್ರಲ್ಲ, ಸೊ ಇನ್ನೂ ಕೂಡ 50% ಅಲ್ಲ 60% ಇದೆ. ಸೊ ಅದರ ಜೊತೆಗೆ ಮೆಡಿಕಲ್ ಕೂಡ ಇದೆ. ಮೆಡಿಕಲ್ನಲ್ಲೇ ಏನೆಲ್ಲ ತೊಂದರೆಗಳಿದಾವೆ ಅಂತ ಹೇಳಿ ನಿಮಗೆ ಗೊತ್ತಿರೋದಿಲ್ಲ, ಅದು ಕೂಡ ಇಂಪಾರ್ಟೆಂಟೇ. ಸೊ ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲೇ ಎಲ್ಲಿ ಕೊಟ್ಟಿದ್ದಾರಪ್ಪ ಅಂತಂದರೆ, ಸೊ ಅದೊಂದು ನ್ಯೂಸ್ ಎಲ್ಲಿಗೆ ಬಂದಿದೆಯಪ್ಪ ಅಂದರೆ, ರಾಯಚೂರದಲ್ಲಿ ಇಲ್ಲಿ ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ. ಆಗಸ್ಟ್ನಲ್ಲಿ ರಾಯಚೂರಿನಲ್ಲಿ ನಡೆದ ಸೇನಾ ನೇಮಕಾತಿ ರ್ಯಾಲಿ ಸಹಕಾರ ನೀಡಲು ಅಧಿಕಾರಿಗಳಿಗೆ ಸಲಹೆ ಅಂತಂದ್ರೆ, ಸೊ ಆಗಸ್ಟ್ 8ನೇ ತಾರೀಕಿನಿಂದ ಹಿಡಿದು 22ನೇ ತಾರೀಕಿನವರೆಗಡೆ ರಾಯಚೂರಲ್ಲಿ ರ್ಯಾಲಿಯನ್ನ ಕಂಡಕ್ಟ್ ಮಾಡ್ಬೇಕಂತೇಳಿ ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು ಬೆಳಗಾವಿ EROದವ್ರದ ಆ ಮೀಟಿಂಗ್ ಆಗಿದೆ. ಅದು DC ಆಫೀಸ್ ಅಂತ DC ಮತ್ತು ಅದೇ ತರನಾಗಿ ಆ ಇಂಡಿಯನ್ ಆರ್ಮಿ ಆಫೀಸರ್ಸು ಅಲ್ಲೆಲ್ಲ ಮೇನ್ ಆಫೀಸರ್ಸ್ ಏನಿರ್ತಾರಲ್ಲ ಅವರೆಲ್ಲ ಕುಂತು ಚರ್ಚೆಯನ್ನ ಸಭೆಯನ್ನ ಮಾಡ್ತಾರೆ. ಸೊ ಮೀಟಿಂಗ್ ಅನ್ನ ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ ಮೀಟಿಂಗ್ ಅಪ್ಪ ಅಂತಂದ್ರೆ, ಸೊ ಗ್ರೌಂಡ್ನಲ್ಲಿ ಯಾವ ತರ ಮೇಂಟೆನೆನ್ಸ್ ಮಾಡಬೇಕು, ಗ್ರೌಂಡ್ಗೆ ವಿದ್ಯುತ್ ಸಪ್ಲೈ ಇದೆಯೇನೋ ಇಲ್ಲೋ, ವಾಟರ್ ಸಪ್ಲೈ ಇದೆಯೇನೋ ಇಲ್ಲೋ, ಸೊ ಬಂದಂಥ ಸ್ಟೂಡೆಂಟ್ಗಳಿಗೆ ಆ ಉಳ್ಕೊಳ್ಳೋಕೆ ಏನಾದರೂ ಅಲ್ಲಿ ನಿಯರೆಸ್ಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ಇದೇನೋ ಇಲ್ಲೋ, ಅದೇ ತರನಾಗಿ ಅಲ್ಲಿ ಯಾವುದೇ ಒಂದು ವೆಹಿಕಲ್ ತೊಂದರೆಗಳಿರಬಾರ್ದು. ಸೊ ಪ್ರತಿಯೊಂದು ಸೇಫ್ಟಿ ಆಗಿರ್ತಕ್ಕಂಥ ಜಾಗವನ್ನು ಸೊ ಮೀಟಿಂಗ್ ಆಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ 28ನೇ ತಾರೀಕು ಅಂತ ಕೊಟ್ಟಿದ್ದಾರೆ. 8ನೇ ತಾರೀಕು ನಡೆಯುವಂಥ ಚಾನ್ಸಸ್ ಇದೆ. ಸೊ ನಿಮ್ಗೆ ಇನ್ನೂ ಕೂಡ ಬಹಳ ದಿನ ಟೈಮಿಂಗ್ ಕೂಡ ಇಲ್ಲ, ಕೇವಲ 1 ತಿಂಗಳ ಮಾತ್ರ. ಸೊ ಆಲ್ಮೋಸ್ಟ್ ಮುಂದೆ ಹೋಗ್ಬೋದು ಬಟ್ ಡೇಟ್. ಸೊ ಈಗಿಂತ್ರನೇ ರೆಡಿ ಆಗ್ರಿ, ನಡೆಸ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ, ಈಗಿಂತ್ರನೇ ರೆಡಿ ಆಗ್ರಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಇನ್ನು ಉಳಿದಿರ್ತಕ್ಕಂಥ ಬೆಂಗಳೂರು ಮತ್ತು ಮಂಗಳೂರು EROದು ಬಂದ್ಬಿಟ್ಟು ನಮ್ಮ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ನಾವು ಕೊಡ್ತಿರ್ತಕ್ಕಂಥ ನಮ್ಮ ಅಕಾಡೆಮಿ ಸ್ಟೂಡೆಂಟ್ಗಳಿಗೆ ನಾವೇನು ಫಿಸಿಕಲ್ ಅನ್ನ ಡೈಲಿ ಫಿಸಿಕಲ್ ಏನು ಮಾಡಿಸ್ತೀವಲ್ಲ ಅದೇ ಗ್ರೌಂಡಿನಲ್ಲಿ ನಡೆಯುವಂಥ ಸಾಧ್ಯತೆ ಇದೆ. ಆದ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವೇನಾದರೂ ಸರ್ ನನ್ನ ಫಿಸಿಕಲ್ಲು ಮತ್ತು ಮೆಡಿಕಲ್ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ಸರ್, ನನ್ನ ಮನೆಯಲ್ಲೇ ಊರಲ್ಲಿ ಒಬ್ಬನೇ ಓಡ್ತಾ ಇದ್ದೀನಿ ಸರ್, ನನ್ನ ಟೈಮಿಂಗ್ ಕೂಡ್ತಾನೆ ಇಲ್ಲ, ಅದರ ಜೊತೆಗೆ ನೀವೇನಾದರೂ 6-15 ಸೆಕೆಂಡ್ ಇದೆ 4 ಗ್ರೂಪ್ಗಳನ್ನು ಹಿಡಿತಾರೆ, ನಾನು 4ನೇ ಗ್ರೂಪ್ ಹೊಡೆದಕ್ಕೆ ಚಂದ ನಾ ಇಂಡಿಯನ್ ಆರ್ಮಿ ಆಗ್ತೀನಿ ಅಂತ ಏನಾದರೂ ನೀವು ಕನಸನ್ನ ಇಟ್ಟಿದ್ರೆ ತೆಗೆದು ಹಾಕಿಬಿಡ್ರಿ. ಈಗಿಂದ್ರೇ ಚಾನ್ಸೇ ಇಲ್ಲ. ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಅನ್ನ ಹೊಡೆದ್ರೆ ಮಾತ್ರ ನೀವು ಇಂಡಿಯನ್ ಆರ್ಮಿ ಆಗೋಕೆ ಸಾಧ್ಯತೆ ಇರುತ್ತೆ. 3rd 4th ಜಸ್ಟ್ ಅದು ಮನಸ್ಸಿಗೆ ಸಮಾಧಾನ ಅಷ್ಟೇ. ಅದನ್ನೇನಾದರೂ ಟಾರ್ಗೆಟ್ ಅನ್ನ ಇಟ್ಕೊಂಡು ನೀವು 3rd 4th ಏನಾದರೂ ಹೊಡೆದ್ರಿಯಪ್ಪ ಅಂದ್ರೆ ಸಾಧ್ಯನೇ ಇಲ್ಲ, ಆಗಕ್ಕೆ ಸಾಧ್ಯನೇ ಇಲ್ಲ. ಆದ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇಷ್ಟು ದಿನ ಕಷ್ಟಪಟ್ಟು 3 ತಿಂಗಳು ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ಓದಿ ಕೋಚಿಂಗ್ ಮಾಡಿ ಕಷ್ಟಪಟ್ಟಿದ್ರಿ, ಎಲ್ಲೋ ತಂದೆ ತಾಯಿ ದುಡಿದು ನಿಮಗೆ ದುಡ್ಡನ್ನ ಹಾಕಿ ಕೆಸೆಂದ ಸೊ ನನ್ನ ಮಗ ಆರ್ಮಿ ಹೋಗ್ತಾನೆ ಅಂತೇಳಿ ಕೆಸೆಂದ ಕನಸನ್ನ ಕಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ, ಇವತ್ತಿನಿಂದನೇ ಫಿಸಿಕಲ್ ಅನ್ನ ತಯಾರಿ ಮಾಡ್ಕೊಡ್ರಿ. ಇವತ್ತಿನಿಂದನೇ ನೀವು ಫಿಸಿಕಲ್ಗೆ ರೆಡಿ ಆಗ್ರಿ. ಯಾವುದೇ ಒಂದು ಪ್ರಾಬ್ಲಮ್ ಇರಲಾರ್ದೇನೆ ನಿಮ್ಗೆ ಏನೋ ತೊಂದರೆ, ಯಾಕಂದರೆ ನಿಮ್ಗೆ ಭಾಳಷ್ಟು ಕೂಡ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಈಗ ಫಿಸಿಕಲ್ಗೆ ಏನು ರೆಡಿ ಆಗ್ತಾ ಇದ್ರಲ್ಲ, ಸೊ ಏನೂ ಕೂಡ ತೊಂದರೆ ಆಗ್ಲಾರ್ದಾಗೆ, ಸೊ ನೀವು ವೆಹಿಕಲ್ ಮೇಲೆ ಅಡ್ಡಾಡ್ಲಾರ್ದೆ ಯಾವುದೇ ಒಂದು ಬೈಕ್ ದೋಸ್ತ್ ಬರ್ತಾರೆ ಅವನ ಜೊತೆ ಹೋಗೋದು, ಅದೇ ಥರನಾಗಿ ನೀವು ಮಳೆಯಲ್ಲಿ ಅಡ್ಡಾಡೋದು, ಸೊ ಜಾತ್ರೆ ಲಿಬ್ನ ಇವನ್ನೆಲ್ಲನೂ ಕೂಡ ತೆಗೆದುಹಾಕಿ ಸೊ ನಿಮ್ಮ ಡ್ರೀಮ್ ಬಗ್ಗೆ ಫೋಕಸನ್ನು ಮಾಡಿರಿ. ಓಕೆ, ನಾನು ಇಂಡಿಯನ್ ಆರ್ಮಿ ಸೇರಿದಾದ್ಮೇಲೆ ಎಲ್ಲನೂ ಕೂಡ ಸಿಗ್ತಾವು, ಅವಾಗ ಮಾಡಬಹುದು, ನಾನು ಫುಲ್ ಎಂಜಾಯ್ಮೆಂಟ್ ಮಾಡ್ಬೋದು ಅಂತ ತಲೆಯಲ್ಲಿ ಇಟ್ಕೊಂಡು ಫಿಸಿಕಲನ್ನು ರೆಡಿ ಮಾಡಿರಿ. ಯಾವುದೇ ಉಪೇದಿಪೆ ಕೆಲಸನ ಯಾರೂ ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ
ಸುಮ್ಮನೆ ಊರಲ್ಲಿ ಅದು ಜಗಳ ಐತಿ ಅವೆಲ್ಲನೂ ಕೂಡ ತೆಗೆದಾಕ್ಬಿಟ್ಟು ನೀವು ಜಾಬಿಗೆ ಸೈನಿಕರಾಗ್ತಾ ಇದ್ರೆ, ಸೊ ಒಂದು ದೇಶ ಸೇವೆಯನ್ನು ಮಾಡಕ್ ಹೋಗ್ತಾ ಇದ್ರಪ್ಪ ಅಂದ್ರೆ ಸೊ ಅವೆಲ್ಲನೂ ಕೂಡ ಮಾಡೋದು ತಪ್ಪೇ. ಓಕೆ, ನಾನು ಹೇಳ್ತಾ ಇದ್ದೀನಿ, ನೀವೇನಾದರೂ ನಮ್ಮ HJ ಡಿಫೆನ್ಸ್ ಅಕಾಡೆಮಿಗೆ ಬಂದು ಈಗಲೇನೆ ನಮ್ಮ ಹತ್ರ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದ್ದವು. ಅದೇ ತರನಾಗಿ ಬಂದು ನೀವೇನಾದರೂ ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರಿಪ್ಪ ಅಂತಂದ್ರೆ ಸೊ ಹೋಮ್ ಗ್ರೌಂಡ್ ಆಗುತ್ತೆ. ನಿಮಗೆ ಫಿಸಿಕಲ್ ಯಾವ ಥರ ಅಂದರೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಫೋರ್ತ್ ರೌಂಡು ಅಂದರೆ ಎಷ್ಟು 16 ಮೀಟರನ್ನು ಯಾವ ಥರ ಓಡಬೇಕು, ಟೈಮಿಂಗನ್ನು ಯಾವ ಥರ ಕವರ್ ಮಾಡ್ಕೊಳ್ಬೇಕು. ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಗ್ರೌಂಡ್ ಕೂಡ ಒಂದು ಸ್ವಲ್ಪ ಹಾರ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಬೆಸ್ಟ್ ಫಿಸಿಕಲ್ ಟ್ರೈನರ್ ಕಡೆಯಿಂದ ನಾವು ಡೈಲಿ ಫಿಸಿಕಲನ್ನು 2 ಟೈಮ್ಸ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಫಿಸಿಕಲನ್ನು ಕೊಡ್ತಾ ಇದ್ವಿ. ಅದರ ಜೊತೆಗೆ ಪುರುಷ ಮತ್ತು ಮಹಿಳೆಯರಿಗೆ ಸಪ್ರೇಟ್ ಆಗಿರ್ತಕ್ಕಂಥ PG, ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ಕೂಡ ನಮ್ಮ ಹತ್ರ ಇದೆ. ನಿಮಗೆ ಹೆಲ್ದಿ ಫುಡ್ ಕೂಡ ಕೊಡ್ತಾ ಇದ್ವಿ. ಅದರ ಜೊತೆಗೆ ಡ್ರೈ ಫುಡ್ಸು ಇವೆಲ್ಲನೂ ಕೂಡ ನಿಮ್ಗೆ ಒಳ್ಳೆ ಒಂದು ಸ್ಪೆಸಿಲಿಟಿಯನ್ನು ನಾವು ಕೊಡ್ತಾ ಇದ್ದೀವಿ. ನೀವೇನಾದರೂ ಬಂದು ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರೆ HJ ಡಿಫೆನ್ಸ್ ಅಕಾಡೆಮಿ, ಬಾಗಲಕೋಟ್ ನವನಗರ, ಡಿಸ್ಟ್ರಿಕ್ಟ್ ಸ್ಟೇಡಿಯಂ, 31ನೇ ಸೆಕ್ಟರ್ ಹತ್ರ ಇಲ್ಲಿ ನಾವು ಆಫೀಸ್ ನಂಬರನ್ನು ಕೊಟ್ಟಿರ್ತೀವಿ. ಈ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು. ಓಕೆ, ವಿಡಿಯೋನ ನಿಮ್ಮ ಸ್ನೇಹಿತನಿಗೆ ಕೂಡ ಶೇರ್ ಮಾಡು. ಈ ಕರ್ನಾಟಕದಲ್ಲಿ ಸೊ ಈಗಲೇನ ಅನೌನ್ಸ್ಮೆಂಟನ್ನು ಮಾಡಿದಾರ, ಸೊ ರೆಡಿ ಮಾಡೋಣ ಬಾ ಅಂತ ಹೇಳ್ಕೊಂಡು ಈಗಲೇನ ಫಿಸಿಕಲ್ಗೆ ರೆಡಿ ಆಗೋಣ ಬಾ, ಸೊ ಎಲ್ಲಾದರೂ ಕೋಚಿಂಗನ್ನು ಮಾಡೋಣ. ಸೊ ಅವನಿಗೆ ಕೂಡ ಈ ಮಾಹಿತಿಯನ್ನು ತಲುಪುವ ಹಾಗೆ ಶೇರ್ ಮಾಡು. ಸೊ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಸರ್. ಅದೇ ತರನಾಗಿ ಮಂಗಳೂರು ಯಾರೋ ಯಾವುದೇ ಒಂದು ಅನೌನ್ಸ್ಮೆಂಟು, ಅಡ್ಮಿಟ್ ಕಾರ್ಡ್, ಫಿಸಿಕಲ್ ಡೇಟ್ ಅನೌನ್ಸ್ಮೆಂಟ್ ಆದರೆ ಪ್ರತಿಯೊಂದು ಅಪ್ಡೇಟನ್ನು ನಿಮಗೆ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಸೊ ಯಾವ ಗ್ರೌಂಡ್ ಫಿಕ್ಸ್ ಆಗುತ್ತಲ್ಲ ಆ ಗ್ರೌಂಡಿಗೆ ಹೋಗಿ ನಿಮ್ಗೆ ಯಾವ ಥರ ಗ್ರೌಂಡ್ ಇದೆ ಅಂತ ಹೇಳ್ಕೊಂಡು ಅದ್ರ ಬಗ್ಗೆನೂ ಕೂಡ ನಾನು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಹೋಗ್ತೀನಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.